ಎಸ್ ಮ್ಯಾಮ್. ಇನ್ನು ಮುಂದಿನ ರಾಶಿಗೆ ಬರೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ? ವೃಶ್ಚಿಕ ರಾಶಿಯವರೆಗೂ ಕೂಡ ಇದು ತುಂಬ ಸೂಪರ್ ಆಗಿರುವಂಥ ಟೈಮ್ ಅಂತ ಹೇಳ್ಬಹುದು. ಅದರಲ್ಲೂ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿ ನೀವೇನಾದರೂ ಮೀಡಿಯಾದಲ್ಲಿದ್ದರೆ ನಿಮಗೆ ತುಂಬ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬರ್ತವೆ ಅಂತ ಹೇಳ್ಬೋದು. ನಿಮ್ಮ ವಾಗ್ಝರಿ ಅಂತ ಹೇಳ್ತಾರಲ್ಲ, ಅದು ತುಂಬ ಫ್ಲೋ ಚೆನ್ನಾಗಿರುತ್ತೆ. ನೀವು ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದರೆ ನಿಮಗೆ ಆ ಮಾತಿನ ಫ್ಲೋ ಏನಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮಾತಿನಿಂದ ಎಲ್ಲರೂ ಇಂಪ್ರೆಸ್ ಆಗ್ತಾರೆ. ಹಾಗೆಯೇ ENT ಪ್ರಾಬ್ಲಮ್ಗಳೇನಾದರೂ ಇದ್ದರೆ, ಗಂಟಲು, ಮೂಗು, ಕಿವಿಗೆ ಸಂಬಂಧಿಸಿದಂಥ ಪ್ರಾಬ್ಲಮ್ಗಳು ಏನಾದರೂ ಇತ್ತು ಅಂದರೆ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದು ತುಂಬ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಹಾಗೆಯೇ ನಿಮ್ಮ ಭ್ರಾತೃವರ್ಗದವರು, ಅಣ್ಣ ತಮ್ಮಂದಿರ ಜೊತೆ, ಅಕ್ಕ ತಂಗಿಯರ ಜೊತೆ ಏನಾದರೂ ಮನಸ್ತಾಪಗಳಿದ್ದರೆ ಫಸ್ಟ್ ಎಳ್ಳು ಬೆಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹರಿಸ್ಬಿಟ್ಟು ಅವ್ರಿಗೆ ವಿಶ್ ಮಾಡ್ಬಿಟ್ಟು ಬನ್ನಿ. ಇರುವಂಥ ಯಾವುದೇ ದೋಷಗಳಿದ್ರು, ಯಾವುದೇ ಕಾನ್ಫ್ಲಿಕ್ಟ್ಸ್ ಇದ್ದರೂ ನಿಮ್ಮ ಅಣ್ಣ ತಮ್ಮಂದಿರ ನಡುವೆ ಅದು ಕ್ಲಿಯರ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ. ವೃಶ್ಚಿಕ ರಾಶಿಯವರಿಗೂ ಯಾವ್ದಾದ್ರು ದೇವರನ್ನ ಆರಾಧನೆ ಮಾಡುವಂತಹ ಸಂದರ್ಭ? ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಅವರಿಗೆ ಹೇಳುವಂಥದ್ದು, ನಾನು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಹೇಳ್ತೀನಿ. ರೆಗ್ಯುಲರ್ ಆಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ಳೋದು ಅವರಿಗೆ ಶುಭ ಫಲಗಳನ್ನು ತಂದುಕೊಡುತ್ತೆ ಅಂತ.